ಸರ್ ವ್ಯಾಗ್ನರ್ ತಗೊಂತೀರಾ ಅಂದ್ರೆ ಟೋಟಲ್ 250 ಗಾಡಿ ಇದೆ. 3,35,000. 3,35,000. 3,35,000ಕ್ಕೆ 22 ಮಾಡಲ್ ಸಿಂಗಲ್ ಓನರ್ ವ್ಯಾಗ್ನರ್ ಕೊಡ್ತೀನಿ. ಫೇಸ್ಬುಕ್, FB, ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಪ್ರೈಸ್ ಗೊತ್ತಾಗುತ್ತೆ. ಅವಾಗ ಇಲ್ಲೇ ಬರ್ತೀರಾ ಆತರ. ಯಾಕಂದ್ರೆ 335ಗೆ 22 ಮಾಡಲ್ ಕೊಡ್ತಾ ಇದೀನಿ, 365ಗೆ 23 ಮಾಡಲ್ ಕೊಡ್ತೀವಿ. ಗಾಡಿ ಇದೆ ಸರ್ ಟೋಟಲ್ ಎಕ್ಸ್ಪ್ರೆಸ್ 100+ ವೆಹಿಕಲ್ಸ್ ಎಕ್ಸ್ಪ್ರೆಸ್ ಇದೆ. 22 ಮಾಡಲ್ ತಗೋತೀರಾ ಅಂದ್ರೆ 3,35,000. 23 ಮಾಡಲ್ ತಗೋತೀರಾ ಅಂದ್ರೆ 3,65,000. 24 ಮಾಡಲ್ ತಗೋತೀರಾ ಅಂದ್ರೆ 3,95,000 ಬಜೆಟ್ ಅಲ್ಲೇ ಕ್ಲೋಸ್ ಆಗ್ಬಿಡುತ್ತೆ. 22 ಮಾಡಲ್ ಸಿಂಗಲ್ ಓನರ್ 235 ಆಗುತ್ತೆ. 2,35,000. 235 ಸಿಂಗಲ್ ಓನರ್. ವ್ಯಾಗನರ್ ಒಂದು 200-300 ಗಾಡಿಗಳಿದೆ ಅಂತ ಅಲ್ವಾ ಸರ್? ಹೌದು, 200+ ವ್ಯಾಗ್ನರ್ ಇದೆ, 100+ ವ್ಯಾಗ್ ಎಕ್ಸ್ಪ್ರೆಸ್ ಗಳಿದೆ. ಎಲ್ಲಾನು ಸಿಂಗಲ್ ಓನರ್ ಇರುತ್ತೆ. ಎಲ್ಲ ಕೂಡ ಪೆಟ್ರೋಲ್, CNG, ಕಂಪ್ನಿ ಫಿಟೆಡ್ CNG ಇರುತ್ತೆ. ಮ್ಯಾಕ್ಸಿಮಮ್ 3 ಲಕ್ಷದವರೆಗೂ ಲೋನೇ ಆಗ್ಬಿಡುತ್ತೆ. ಅದ್ರಲ್ಲಿ 40-45,000 ತಂದ್ರೆ ಸಾಕು. 40-45,000 ಡೌನ್ ಪೇಮೆಂಟ್ ಇದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಇಲ್ಲಿಗೆ ಬರಬೇಕು ಸರ್. SLV ಆಟೋ ಕನ್ಸಲ್ಟೆಂಟ್, ಹೊಸಕೆರೆಹಳ್ಳಿ, ಕೆರೆಕೋಡಿ ಬಸ್ ಸ್ಟಾಪ್ ಹತ್ರ ಬರುತ್ತೆ. ಲೊಕೇಶನ್ ಇದೆ, ನೋಡ್ಕೊಂಬಂದು ಕಡಿಮೆ ಸಿಗುತ್ತೆ. ಆಮೇಲೆ ಜಸ್ಟ್ ಚೆಕ್ ಮಾಡಿದ್ರೆ 3.5 ಲಕ್ಷ ಆ ತರ ಇದೆ ವ್ಯಾಗ್ನರ್ ಬಂದು. ಎಕ್ಸ್ಪ್ರೆಸ್ 2.5 ಇದೆ, ಅದಕ್ಕಿಂತ ಕಡಿಮೆನೆ ಮಾಡ್ತಾ ಇರೋದು ನಾವು. ನೋಡಿದ್ರಲ್ಲ ಕಾರ್ಗಳನ್ನ, ಜಸ್ಟ್ 30,000 ಡಿಫ್ರೆನ್ಸ್ ಇದೆ ಅಷ್ಟೇ. 22 ಮಾಡಲ್ ತಗೋತೀರಾ ಅಂದ್ರೆ 3,35,000. 23 ಮಾಡಲ್ ತಗೋತೀರಾ ಅಂದ್ರೆ 3,65,000. 24 ಮಾಡಲ್ ತಗೋತೀರಾ ಅಂದ್ರೆ 3,95,000 ಬಜೆಟ್ ಅಲ್ಲೇ ಕ್ಲೋಸ್ ಆಗ್ಬಿಡುತ್ತೆ. ಜಸ್ಟ್ 30,000 ಡಿಫ್ರೆನ್ಸ್ ಇದೆ. ವ್ಯಾಗನರ್ ಗಾಡಿ ತಗೋತೀರಾ ಅಂದ್ರೆ ಟೋಟಲ್ ಆಗಿ 200-250 ಗಾಡಿಗಳಿದೆ ಇವತ್ತು ಸ್ಟಾಕು. ಮತ್ತೆ ಎಕ್ಸ್ಪ್ರೆಸೋ ಗಾಡಿಗಳು ತಗೋತೀರಾ ಅಂದ್ರೆ 100ಕ್ಕೂ ಜಾಸ್ತಿ ಇದೆ. ಸೊ ಟೋಟಲ್ ಆಗಿ 300-350 ಗಾಡಿಗಳಿದೆ ಇವ್ರ ಹತ್ರ. ನಾವಿವತ್ತು ಒಂದು ಹೊಸ ಶೋರೂಮ್ನ ಫೀಚರ್ ಮಾಡ್ತಾ ಇದೀವಿ, SLV ಕಾರ್ಸ್ ಅಂತ. ಎಕ್ಸಾಕ್ಟ್ ಆಗಿ ಹೊಸಕೆರೆಹಳ್ಳಿ ಕೆರೆಕೋಡಿ ರೋಡ್ ಏನಿದೆ ಅದ್ರ ನಿಯರ್ ಬೈ ಸಿಗುತ್ತೆ ಅಲ್ವಾ ಸರ್? ಹೌದು. ನನ್ನ ಜೊತೆ ಸಾಗರ್ ಸರ್ ಇದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಏನೇನೆಲ್ಲ ಹೇಳ್ತಾರೆ ಎಲ್ಲಾನು ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ ಶೋರೂಮ್ ಬಗ್ಗೆ? ಈ ಸಲ ಬಂದು ನಿಮ್ಗೆ ವ್ಯಾಗ್ನರ್ ಎಕ್ಸ್ಪ್ರೆಸ್ ಇದೆ. ವ್ಯಾಗ್ನರ್ 200+ ಇದೆ, ಎಕ್ಸ್ಪ್ರೆಸ್ ಬಂದು 100+ ಇದೆ. ವ್ಯಾಗ್ನರ್ 22 ಮಾಡಲ್ 335, 23 ಮಾಡಲ್ 365, 24 ಮಾಡಲ್ 395. ಎಕ್ಸ್ಪ್ರೆಸ್ 235, 255, 22 ಮಾಡಲ್ ಎಕ್ಸ್ಪ್ರೆಸ್ ಎಲ್ಲ. ನಿಮ್ಗೆ ಲೋನ್ ಬಂದು ಮ್ಯಾಕ್ಸಿಮಮ್ 3 ಲಕ್ಷದವರೆಗೂ ಲೋನ್ ಆಗುತ್ತೆ. 45,000 to 50,000 ಮಾಡಿದ್ರೆ ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನ್ ಆಗ್ಬಿಡುತ್ತೆ. ಹೌದಾ? ಒಂದು 50,000 ಇದ್ರೆ ಸಾಕು. ಅಂಡ್ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಒಂದು ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಟ್ಬಿಡ್ತಾರೆ. ಆಲ್ ಓವರ್ ಬ್ಯಾಂಗ್ಳೂರ್, ಆಲ್ ಓವರ್ ಕರ್ನಾಟಕ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಓಕೆ. ಅಂಡ್ ಎಷ್ಟು ದಿನದಲ್ಲಿ ಮಾಡಿಸ್ಕೊಡ್ಬೋದು ಸರ್ ಲೋನ್? ನಿಮ್ಗೆ 3 to 4 days ಅಲ್ಲೇ ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು. ಓಕೆ. ಅಂಡ್ ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಒಂದು 2,35,000. 2,35,000, 2,55,000 ಎಕ್ಸ್ಪ್ರೆಸ್. ವ್ಯಾಗ್ನರ್ 3,35,000. ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ. ಹೌದು, ಅದು ಸ್ವಲ್ಪ ದೊಡ್ಡದು ಬರುತ್ತೆ ಗಾಡಿ. ಅದಾದ್ಮೇಲೆ ಮಾಡಲ್ ಚೇಂಜ್ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಎಲ್ಲಾನು ರನ್ನಿಂಗ್ ಬರುತ್ತೆ. ಓಕೆ. ಪ್ರತಿಯೊಂದು ಗಾಡಿನೂ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಪೆಟ್ರೋಲ್ ಪ್ಲಸ್ CNG ವೇರಿಯಂಟ್ ಆಗಿರುತ್ತೆ. ಅದರಲ್ಲೂ ಕಂಪ್ನಿ ಫಿಟೆಡ್ ಅಲ್ವಾ? ಕಂಪ್ನಿ ಫಿಟೆಡ್ ಎಲ್ಲ ಕೂಡ ಸಿಂಗಲ್ ಓನರ್. ಮತ್ತೆ ಟ್ಯಾಕ್ಸ್ ಎಲ್ಲಾನು ರನ್ನಿಂಗ್ ಇರುತ್ತೆ. ನೀವು ತಗೊಂಡ್ಮೇಲೆ ಅದು ಇದು ಅಂತ ಏನು ತಲೆನೋವು ಇರಲ್ಲ. ಜಸ್ಟ್ ಬರಬೇಕು, ಯಾವ ಗಾಡಿ ಓಕೆ ಆಗುತ್ತೆ ಓಕೆ ಮಾಡ್ಕೋಬೇಕು, ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ಅವ್ರದ್ದು. ಫುಲ್ ಕ್ಯಾಶ್ ಅಲ್ಲಿ ತಗೋತೀರಾ ಅಂದ್ರೆ ಫುಲ್ ಕ್ಯಾಶ್ ಅಲ್ಲಿ ತಗೋಬಹುದು. ಡಿಸ್ಕೌಂಟ್ ಏನು ಆಗುತ್ತಾ ಸರ್? ಫಿಕ್ಸ್ ರೇಟ್ ಆಲ್ರೆಡಿ ಡಿಸ್ಕೌಂಟೆಡ್ ಪ್ರೈಸ್. ಕ್ಯಾಶ್ ಅಂದ್ರೂ ಫುಲ್ ಫಿಕ್ಸ್ ರೇಟ್ ಎಲ್ಲ. ಓಕೆ. ಸ್ಟಾರ್ಟ್ ಮಾಡೋಣ ಆಗಿದ್ರೆ ಬನ್ನಿ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಆಲ್ಮೋಸ್ಟ್ ಇವತ್ತು 300-400 ಕಾರ್ಗಳಿದೆ. ಅದರಲ್ಲಿ ಎಕ್ಸ್ಪ್ರೆಸ್ ಒಂದು 100ಕ್ಕಿಂತ ಜಾಸ್ತಿ ಇದೆ ಅಂತೆ. ವ್ಯಾಗನರ್ ಒಂದು 200-300 ಗಾಡಿಗಳಿದೆ ಅಂತೆ ಅಲ್ವಾ ಸರ್? ಹೌದು, 200+ ವ್ಯಾಗ್ನರ್ ಇದೆ, 100+ ವ್ಯಾಗ್ ಎಕ್ಸ್ಪ್ರೆಸ್ ಗಳಿದೆ. ಓಕೆ. ಸೊ ಫಸ್ಟ್ ಎಕ್ಸ್ಪ್ರೆಸ್ ಬಗ್ಗೆ ಹೇಳಿ ಸರ್. ಎಕ್ಸ್ಪ್ರೆಸ್ 22 ಮಾಡಲ್ ಸಿಂಗಲ್ ಓನರ್ 235 ಆಗುತ್ತೆ. 2,35,000. 235 ಸಿಂಗಲ್ ಓನರ್. ಇದು ಬಂದು ಎಕ್ಸ್ಪ್ರೆಸ್ ಚಿಕ್ಕದಾಯ್ತು, ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕು ವ್ಯಾಗ್ನರ್ ನೋಡ್ತೀನಿ ಅನ್ನೋರ್ಗೆ ಅದಕ್ಕೇನ್ ಜಾಸ್ತಿ ಆಗಲ್ಲ. 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ 3,35,000 ಕೊಡ್ತೀನಿ. 3,35,000. 3,35,000ಕ್ಕೆ 22 ಮಾಡಲ್ ಸಿಂಗಲ್ ಓನರ್ ವ್ಯಾಗ್ನರ್ ಕೊಡ್ತೀನಿ. ಅದರಲ್ಲೂ ಪೆಟ್ರೋಲ್ ಪ್ಲಸ್ CNG ಎಲ್ಲ ಗಾಡಿಲೂ ಇರುತ್ತೆ. ಎಲ್ಲ ಪೆಟ್ರೋಲ್ ಪ್ಲಸ್ CNG ಕೂಡ ಕಂಪ್ನಿ ಫಿಟೆಡ್ ಇರುತ್ತೆ ಎಲ್ಲ. ಓಕೆ. ಅಂಡ್ ಆಲ್ಮೋಸ್ಟ್ ಪ್ರತಿಯೊಂದು ಗಾಡಿನೂ ಸಿಂಗಲ್ ಓನರ್ ಗಾಡಿನ ಇರುತ್ತೆ. ಇದು 23 ಮಾಡಲ್. ಇದು 23 ಮಾಡಲ್. 22 335, 30,000 ಎಕ್ಸ್ಟ್ರಾ ಆಗುತ್ತೆ 365. ಓಕೆ. ಇದೆಲ್ಲ ನಿಮ್ಗೆ ನಂದು ನೆಕ್ಸ್ಟ್ ವಾರದಂಗೆ 24 ಬರುತ್ತೆ. ಅದು ನಿಮ್ಗೆ 30,000 ಎಕ್ಸ್ಟ್ರಾ ಇರುತ್ತೆ, 395ಗೆ ಕೊಡ್ತೀವಿ. ಹೌದಾ? ಹೌದು. ಅದೇ 22 335, 23 365, 24 ಬಂದು 395 ಈ ತರ ಇರುತ್ತೆ. ಓಕೆ. ಜಸ್ಟ್ 30,000 ಡಿಫ್ರೆನ್ಸ್ ಅಲ್ಲಿ ನಿಮ್ಗೆ ಒಂದೊಂದು ವರ್ಷ ಎಕ್ಸ್ಟ್ರಾ ಬೇಕು ಅಂದ್ರೆ ಸಿಕ್ಬಿಡುತ್ತೆ ಗಾಡಿಗಳು. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಅಂಡ್ ನೀಟ್ ಆಗಿರುತ್ತೆ. ಏನು ನಿಮ್ಗೆ ತಗೊಂಡ್ಮೇಲೆ ಖರ್ಚು ಮಾಡಬೇಕು ಅದು ಇದು ಏನು ಇರಲ್ಲ ಅಲ್ವಾ ಸರ್? ಸಣ್ಣ ಪುಟ್ಟ ಒಂದು 5,000 10,000 ಎಲ್ಲ ಗಾಡಿ. ಹೌದು, ಅದು ನಾರ್ಮಲ್. ಸೊ ಮೇಜರ್ ಏನೂ ಇರಲ್ಲ. ಅಂಡ್ ಗಾಡಿ ಕೂಡ ತುಂಬಾ ನೀಟಾಗಿರುತ್ತೆ ನೋಡ್ತಾ ಇರ್ಬೋದು. ಅದಾದ್ಮೇಲೆ ಟೈರ್ ಕಂಡೀಷನ್ ಕೂಡ ನಿಮ್ಗೆ ಎಲ್ಲಾ ಗಾಡಿಗೂ 2 ಚೆನ್ನಾಗಿರೋದು ಆಲ್ಮೋಸ್ಟ್ ಇರುತ್ತೆ, 2 ಹೊಸದಿರುತ್ತೆ. ಬ್ಯಾಕ್ ಸೈಡ್ ಒಂದು 30-40% ಇರುತ್ತೆ. ಹೌದಾ? ಓಕೆ. ಸೊ ತಗೊಂಡೋದ್ದೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಪ್ರತಿಯೊಂದು ರೀಫಾಬ್ ಇಂದ ಹಿಡಿದು ಏನೇನಿದೆ ಎಲ್ಲ ಮಾಡಿಸ್ಕೊಟ್ಬಿಟ್ಟಿರ್ತಾರೆ, ನಿಲ್ಸಿರ್ತಾರೆ ಅಲ್ವಾ ಸರ್? ಅಂಡ್ ಎಕ್ಸಾಕ್ಟ್ ಅಡ್ರೆಸ್ ಒಂದ್ಸಲ ಹೇಳ್ತೀರಾ? SLV ಆಟೋ ಕನ್ಸಲ್ಟೆಂಟ್ಸ್ ಹೊಸಕೆರೆಹಳ್ಳಿ ಅಂತ ಹಾಕಿದ್ರೆ ಬರುತ್ತೆ. ಕೆರೆಕೋಡಿ ಬಸ್ ಸ್ಟಾಪ್ ಹತ್ರ ಬರುತ್ತೆ. ನಿಮ್ಗೆ
ಓಕೆ ವಾಟ್ಸಪ್ ಅಲ್ಲಿ ಜಸ್ಟ್ ಒಂದು ಹಾಯ್ ಹಾಕಿ ಲೊಕೇಶನ್ ಕಳ್ಸಿಕೊಡ್ತೀನಿ. ಹಾಂ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಕಾಲ್ ಮಾಡಿ ಓಕೆ ಇದು ಮಾಡ್ಕೊಂಡು. ಓಕೆ 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 ಸೊ ಟೋಟಲ್ ಆಗಿ ಎಕ್ಸ್ಪ್ರೆಸ್ ಹೋಗ್ತಾರೆ ಅಂದ್ರೆ 22 ಮಾಡಲ್ ಒಂದೇ ಇರೋದು. 22 ಮಾಡಲ್ ಒಂದೇ ಇರೋದು, ಎಲ್ಲ ಒಂದೇ ಮಾಡಲ್ ಇರೋದು. 100+ ವೆಹಿಕಲ್ಸ್ ಎಕ್ಸ್ಪ್ರೆಸ್ಸೋನೇ ಇದೆ. ಹಾಂ 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 ನೋಡ್ತಾ ಇರ್ಬೋದು. ಎಕ್ಸ್ಪ್ರೆಸ್ಸೋನಲ್ಲಿ ತಗೋತೀರಾ ಅಂದ್ರೆ 22 ಮಾಡಲ್ ಗಾಡಿಗಳೇ ಜಾಸ್ತಿ ಇರೋದು. ಎಷ್ಟು ಗಾಡಿ ಇದೆ ಸರ್ ಟೋಟಲ್ ಎಕ್ಸ್ಪ್ರೆಸ್ಸೋನಲ್ಲಿ? 100+ ವೆಹಿಕಲ್ಸ್ ಎಕ್ಸ್ಪ್ರೆಸ್ಸೋ ಇದೆ. ಓಕೆ ಓಕೆ 200+ ಬಂದು ವ್ಯಾಗ್ನರ್ಗಳಿದೆ. ಓಕೆ ಓಕೆ 200+ ವ್ಯಾಗ್ನರ್ ನಿಮಗೆ ಮಾಡಲ್ ವೇರಿಯೇಷನ್ 22 ಇದೆ, 23 ಇದೆ, 24. ಎಕ್ಸ್ಪ್ರೆಸ್ಸೋ ಬಂದು 22 ಮಾತ್ರ ಇರುತ್ತೆ ಅಲ್ವಾ? ಓಕೆ 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 ಅಂಡ್ ಸರ್ ಪ್ರೈಸಿಂಗ್ ವೈಸ್ ಹೆಚ್ಚು ಕಮ್ಮಿ ಆಗುತ್ತಾ? ಫಿಕ್ಸೆಡ್ ಪ್ರೈಸಾ? ಫಿಕ್ಸೆಡ್ ಪ್ರೈಸ್ ಇರುತ್ತೆ, ಯಾಕಂದ್ರೆ ಎಲ್ಲ ಮಾರ್ಕೆಟ್ ಎಲ್ಲ ನೋಡಿ ನಾವು ಅತಿ ತುಂಬಾ ಕಡಿಮೆ ಬೆಲೆಗೆ ಕೊಡೋದು. ಓಕೆ ಓಕೆ ಇವಾಗ ನಿಮ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ನೋಡ್ತಾ ಇದೀರಾ, ಬೇರೆದು ಕಂಪೇರ್ ಮಾಡಿ ನೋಡಿದ್ರೆ ನಮ್ದೇ ಕಡಿಮೆಗೆ ಸಿಗುತ್ತೆ. ಓಕೆ ಆಮೇಲೆ ಜಸ್ಟ್ ಚೆಕ್ ಮಾಡಿದ್ರೆ ನಿಮ್ 3.5 ಲಕ್ಷ ಆ ತರ ಇದೆ ವ್ಯಾಗ್ನರ್ ಬಂದು. ಎಕ್ಸ್ಪ್ರೆಸ್ 2.5 ಇದೆ, ಅದಕ್ಕಿಂತ ಕಡಿಮೆನೇ ಮಾಡ್ತಾ ಇರೋದು ನಾವು. ಓಕೆ ಅದಾದ್ಮೇಲೆ ಇದು ಬಂದು 255 ಇರುತ್ತೆ. ಇದು ಫುಲ್ ಪೇಂಟಿಂಗ್ ಇರುತ್ತೆ, ರಬ್ಬಿಂಗು, ಪಾಲಿಶ್, ಇಂಟೀರಿಯರ್ ಕ್ಲೀನ್, ಇಂಜಿನ್ ರೂಮ್ ಕ್ಲೀನ್ ಎಲ್ಲ ಆಗಿರುತ್ತೆ. ಹೌದಾ? ಅದಕ್ಕೋಸ್ಕರ 20,000 ಎಕ್ಸ್ಟ್ರಾ ಆಗುತ್ತೆ. ಆಸ್ ಇಟ್ ಈಸ್ ಕಂಡೀಷನ್ ಅಂದ್ರೆ 235. ಓಕೆ ಈ ತರ ರೆಡಿ ಆಗಿರೋದ್ರೆ 255. ಓಕೆ ಒಂದ್ 20,000 ಎಕ್ಸ್ಟ್ರಾ ಕೊಡ್ತೀರಾ ಅಂದ್ರೆ ರೀಫರ್ ವರ್ಕ್ ಕೂಡ ಕಂಪ್ಲೀಟ್ಲಿ ಒಂದ್ ಸ್ಕ್ರಾಚ್ ಇಲ್ದಿರಂಗೆ ಮಾಡ್ಕೊಡ್ತೀರಾ? ಹೌದು, ಅದು ಬಂದು ಆಸ್ ಇಟ್ ಈಸ್ ಕಂಡೀಷನ್ ಇರುತ್ತೆ. ಇದು ಕಂಪ್ಲೀಟ್ ಕಂಪ್ನಿ ಪೇಂಟೇ ಇರುತ್ತೆ, ಪೇಂಟ್, ರಬ್ಬಿಂಗು, ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತೀವಿ. ಸೂಪರ್ ಸರ್. ಇದು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಮೇ ಜೂನ್ ವರ್ಗೂ ಇರುತ್ತೆ. ಮೇ ಜೂನ್ ವರ್ಗೂ ಇರುತ್ತೆ ಎಕ್ಸ್ಪ್ರೆಸ್. ಓಕೆ ಹಿಂದೆನೂ ಇದೆ ಬಂದಿತ್ತು. ಇದು ಬಂದು ಆಸ್ ಇಟ್ ಈಸ್ ಕಂಡೀಷನ್. ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೈನೇ ಮಾಡ್ಬಿಟ್ಟವ್ರೆ ಎಕ್ಸ್ಪ್ರೆಸ್ ಗಾಡಿಗಳು. ಇದು ಬಂದು 335. 335 ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇರ್ತೈತೆ ನೋಡ್ಬಿಡಿ. ಓಕೆ ಆಸ್ ಇಟ್ ಈಸ್ ಕಂಡೀಷನ್. ಸೊ 335 ಇದಂತಂದ್ರೆ ಫುಲ್ ಕ್ಲಿಯರ್ ಆಗಿರುತ್ತೆ. 20,000 ಎಕ್ಸ್ಟ್ರಾ ಆಗುತ್ತೆ. 255. ಓಕೆ ಇದೆಷ್ಟಂದ್ರಿ ಸರ್? 335. 225. ಓಕೆ 235 ಬೈ ಮಿಸ್ಟೇಕ್ 335 ಅಂದ್ರೆ 255. ಓಕೆ 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 ಸೊ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ಸೋ ಗಾಡಿ ತಗೋತೀರಾ ಅಂದ್ರೆ ಒಂದು 100ಕ್ಕಿಂತ ಜಾಸ್ತಿ ಗಾಡಿಗಳಿದೆ. ಅಂಡ್ ವ್ಯಾಗನರ್ ಗಾಡಿ ಅಂದ್ರೆ 200+ ಇದೆ ಸ್ಟಾಕು. ಸೊ ಲೋನ್ ಆಪ್ಷನ್ ಆಗುತ್ತಾ ಸರ್? ಏನು ಇದಕ್ಕೆಲ್ಲ ನಿಮಗೆ 180 to 2 lakhs ವರೆಗೂ ಲೋನ್ ಆಗುತ್ತೆ. ಇದು ಕೂಡ ಪೆಟ್ರೋಲ್ CNG ಇರುತ್ತೆ, ಕಂಪ್ನಿ ಫಿಟೆಡ್ CNG ಇರುತ್ತೆ, ಔಟ್ಸೈಡ್ ಫಿಟೆಡ್ ಯಾವ್ದು ಇರಲ್ಲ. 2028 ವರೆಗೂ ನಿಮಗೆ CNG ಟ್ಯಾಂಕ್ ಸರ್ವಿಸ್ ಆಗಿರುತ್ತೆ. ಇದೆಲ್ಲ ಡಾಕ್ಯುಮೆಂಟ್ ಮೇ ಜೂನ್ ವರೆಗೂ ಇದೆ. ಇವಾಗ ವ್ಯಾಗನರ್ ಎಲ್ಲ ತಗೋತೀವಿ ಅಂದ್ರೆ ವ್ಯಾಗ್ನರ್ ಅಂತ ಅಂದ್ರೆ 22 ಮಾಡಲ್. ಓಕೆ ಇದೆಲ್ಲ ಇದು ಬಂದು 25,000 ಎಕ್ಸ್ಟ್ರಾ ಆಗುತ್ತೆ. ಓಕೆ ಇದಂತಂದ್ರೆ ಪೇಂಟಿಂಗ್, ರಬ್ಬಿಂಗ್, ಪಾಲಿಶ್, ಇಂಟೀರಿಯರ್ ಕ್ಲೀನ್, ಇಂಜಿನ್ ರೂಮ್ ಕ್ಲೀನ್, ವೀಲ್ ಕ್ಯಾಪ್ ಎಲ್ಲ ಇರುತ್ತೆ. ಎಲ್ಲ ಆಗಿದೆ. ಸೊ 25,000 ಎಕ್ಸ್ಟ್ರಾ ಆಗುತ್ತೆ. 360 ಆಗುತ್ತೆ. ಇದು 3,60,000. ಇದು ಯಾಕಂದ್ರೆ ಪೇಂಟಿಂಗ್, ರಬ್ಬಿಂಗ್, ಪಾಲಿಶ್ ಆಗಿರುತ್ತೆ. ಸೊ ಅದಕ್ಕೆ ಇದೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಬಂದು ಬನ್ನಿ ಹಂಗೆ ಹೋಗೋಣ. ಇನ್ನು ತುಂಬಾ ಗಾಡಿ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಬಂದು ನಿಮ್ಗೆ ಆಲ್ಮೋಸ್ಟ್ 10 months to 12 months ಇದೆ. ಓ ಹೌದಾ? 1 year ಅನ್ಕೋಬಹುದು. 1 year ಇದೆ. 1 year FC ಎಲ್ಲ ಬಂದು ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಓಕೆ ತಗೊಂಡೋದ್ರು ಯಾವ್ದು ಇವತ್ತು ಈ ನೆಕ್ಸ್ಟ್ ತಿಂಗಳು ಆ ತರ ಮಾಡ್ಕೊಳ್ಳೋದಂತದ್ದು ಯಾವ್ದು ಇರಲ್ಲ. ಮಾಡ್ಲು ಗಾಡಿ ಇರುತ್ತೆ, ಆರಾಮಾಗಿ ಓಡಿಸ್ಕೋಬಹುದು. ಸಣ್ಣ ಪುಟ್ಟ ಒಂದು 5,000 ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ಕೊಬಹುದು. ವ್ಯಾಗ್ನರ್ ಎಲ್ಲ ಕೂಡ ಕಂಪ್ನಿ ಫಿಟೆಡ್ CNG ಇರುತ್ತೆ. ಅದು 2029 ವರೆಗೂ ಸರ್ವಿಸ್ ಆಗಿರುತ್ತೆ. ಓಕೆ 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 ಪ್ರೈಸಿಂಗ್ ವೈಸ್ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಬಂದು ಯಾರೇ ಇಂಟ್ರೆಸ್ಟೆಡ್ ಇದ್ರು ಬನ್ನಿ ಸರ್ನ ಭೇಟಿ ಮಾಡಿ. ಬೆಸ್ಟ್ 335 ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಲೋನ್ ಮ್ಯಾಕ್ಸಿಮಮ್ 3 lakhs ವರೆಗೂ ಲೋನ್ ಆಗುತ್ತೆ. 3 ಲಕ್ಷವರೆಗೂ ಲೋನ್ 40-45,000 ಇದ್ರೆ ನಿಮ್ಗೆ ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀವಿ. ಹೌದಾ? ಹೌದು. ಸೂಪರ್ ಸರ್. ಒಂದು 40-45,000 ಇದ್ರೆ ಸಾಕು, ಮಿಕ್ಕಿದ್ ಫುಲ್ ಟು ಫುಲ್ ಲೋನ್ ಆಗ್ಬಿಡುತ್ತೆ. ಹೌದು, 3 lakhs ವರೆಗೂ ಲೋನ್ ಆಗುತ್ತೆ. 335 ಗಾಡಿ ಅಗ್ರಿಮೆಂಟ್ ಚಾರ್ಜ್ ಅದು ಇದು ಅಂತಂದ್ರೆ ಒಂದು 40-45,000 ಇದ್ರೆ ಮಿಕ್ಕಿದ್ ಲೋನ್ ಆಗುತ್ತೆ. ಮತ್ತೆ ಏನಾದ್ರು ಆಫರ್ ಏನಾದ್ರು ಕೊಡ್ತೀರಾ ಸರ್? ಆಲ್ರೆಡಿ ಆಫರ್ ಪ್ರೈಸ್ ಇದೆ. ಅದು ಪ್ರೈಸಿಂಗ್ ಆಫರ್ ಕಂಪೇರ್, ಅದೇ ಹೇಳದ್ನಲ್ಲ, ಕಂಪೇರ್ ಮಾಡಿ ನೋಡಿ. ಇವಾಗ ಬೇರೆ ಒಂದ್ 2-3 ಆಫೀಸ್ಗೂ ಹೋಗಿ ಗಾಡಿ ಚೆಕ್ ಮಾಡ್ಕೊಳ್ಳಿ. ಈ ಪ್ರೈಸ್ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ. ನಿಮ್ಗೆ ಈಗ ಆನ್ಲೈನ್ ಅಲ್ಲಿ ಎಲ್ಲ ಈಸಿಯಾಗಿ ಸಿಗುತ್ತೆ. ನಿಮ್ಗೆ ಗೊತ್ತಲ್ಲ, ಫೇಸ್ಬುಕ್, FB, ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಪ್ರೈಸ್ ಗೊತ್ತಾಗುತ್ತೆ. ಅವಾಗ ಇಲ್ಲೇ ಬರ್ತೀರಾ ಆ ತರ. ಯಾಕಂದ್ರೆ 335 ಗೆ 22 ಮಾಡಲ್ ಕೊಡ್ತಾ ಇದೀವಿ, 365 ಗೆ 23 ಮಾಡಲ್ ಕೊಡ್ತೀವಿ. ಓಕೆ ಓಕೆ ಅದಾದ್ಮೇಲೆ 395 ಗೆ 25 ಮಾಡಲ್, 24 ಮಾಡಲ್ 30,000 ಎಕ್ಸ್ಟ್ರಾ ಆಗುತ್ತೆ. 395. ಓಕೆ ಓಕೆ ಅದಾದ್ಮೇಲೆ ಪೇಂಟಿಂಗ್, ರಬ್ಬಿಂಗ್ ಎಕ್ಸ್ಟ್ರಾ ಬೇಕಂದ್ರೆ 25,000 ಎಕ್ಸ್ಟ್ರಾ ಆಗುತ್ತೆ. ನಿಮ್ಗೆ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ 40,000 ಹೇಳ್ತಾರೆ. 30,000 40,000 ಅಲ್ಲಿ ಎಷ್ಟು ಖರ್ಚಾಗುತ್ತೋ ಅಷ್ಟೇ ನಾವು ಮಾಡೋದು. 25,000 ಎಕ್ಸ್ಟ್ರಾ ಆಗುತ್ತೆ. ಓಕೆ 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 ಸೂಪರ್ ಸರ್. ಸೊ ಅದಾದ್ಮೇಲೆ ಟೈರ್ಗಳು ಅಷ್ಟೇ ನಿಮ್ಗೆ ಹೇಳಿದ್ರೆ ಎಲ್ಲ ಗಾಡಿಗೂ 2 ಟೈರ್ ಚೆನ್ನಾಗಿರುತ್ತೆ. ಫ್ರಂಟ್ ಮಾತ್ರ ಹೊಸದು ಇರುತ್ತೆ ಅಂತ ನೋಡ್ತಾ ಇರ್ಬೋದು. ಫ್ರಂಟ್ ಎರಡು ಹೊಸದು ಹಾಕಿರುತ್ತೆ. ಯಾವುದೇ ಗಾಡಿ ನೋಡಿ ಬ್ಯಾಕ್ ಸೈಡ್ ಒಂದು 40-50% ಇರುತ್ತೆ. ಓಕೆ ಎಲ್ಲ ಕೂಡ ಡಾಕ್ಯುಮೆಂಟ್ ತುಂಬಾ ಲಾಂಗ್ ಇದೆ. ಡ್ರೈವರ್ ಗಳಿಗೆ ತುಂಬಾ ಆರಾಮಾಗಿ ಓಡಿಸ್ಕೊಬಹುದು ಗಾಡಿಗಳು. ಹೌದೌದು. ವ್ಯಾಗನರ್ ಅಂದ್ರೆ ಸ್ವಲ್ಪ ತುಂಬಾ ಸ್ಪೇಸ್ ಬರುತ್ತೆ. ಅದಾದ್ಮೇಲೆ ಏನಂತ
ಅಂತಂದ್ರೆ ಇವಾಗ ರೆಂಟಿಗೆ ತಗೊಂತಾರೆ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ 6,000 ವರ್ಗೂ ಪರ್ ವೀಕ್ ಕಟ್ತಾರೆ. ಓಕೆ, ನೀವು ಅದೇ ಸಿಬಿಲ್ ಚೆನ್ನಾಗಿದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಬಂತಂದ್ರೆ 3 lakhs ವರ್ಗೂ ಲೋನ್ ಮಾಡಿಸ್ಕೊಡ್ತೀನಿ. ಹೌದು, 45,000 ಇದ್ರೆ ಸಾಕು, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಅಂಡ್ ಪೆಟ್ರೋಲ್ ಪ್ಲಸ್ CNG ಇರೋದ್ರಿಂದ 30 ಬರುತ್ತಲ್ಲ ಸರ್ ಮೈಲೇಜ್? 28 to 30 ಆರಾಮಾಗಿ ಬರುತ್ತೆ. ಓಕೆ, ವ್ಯಾಗ್ನರ್ ನಿಮ್ಗೆ ಜಾಸ್ತಿ ರೀಸೇಲ್ ಅಲ್ಲಿ ಇರೋದೇ ನಿಮ್ಗೆ ಬಂದು ಇದರಿಂದ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸುಜುಕಿ ಆದ್ರಿಂದ ನಿಮ್ಗೆ ತುಂಬಾ ಇದಿರುತ್ತೆ, ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ಮಾರುತಿ ಸುಜುಕಿ ನೀವು ಯಾವ್ದಾರ ವೆಹಿಕಲ್ ತಗೊಂಡು ಯಾವ್ದು ಅಷ್ಟಿರಲ್ಲ, ಕಡಿಮೆ ಇರುತ್ತೆ ಮೇಂಟೆನೆನ್ಸ್ ಬಂದು. ಓಕೆ 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 ಯಾವ್ದಾರ ಒಂದ್ ಗಾಡಿ ಇಂಟೀರಿಯರ್ ತೋರಿಸ್ಬಿಡಿ. ಸರ್, ಒಂದು ಗಾಡಿದು ಇಂಟೀರಿಯರ್ ತೋರಿಸ್ಬಿಡ್ತೀವಿ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಮೀಟರಿಂಗ್ ಮಾಡೋರೆ ಅಂತ. ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮತ್ತೆ ಏರ್ ಬ್ಯಾಗ್ ಕೂಡ ಬಂದ್ಬಿಡುತ್ತೆ. ಸಿಂಗಲ್ ಏರ್ ಬ್ಯಾಗ್ ಅಲ್ಲ ಸರ್, ಡಬಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ನಿಮಗೆ ಪ್ರೈಸಿಂಗು ಮತ್ತೆ ಸೇಫ್ಟಿ ಎಲ್ಲ ಚೆನ್ನಾಗಿರುತ್ತೆ. ABS ಕೂಡ 2 ಬರುತ್ತೆ. ಓಕೆ ಓಕೆ. ಸೊ ಪ್ರೈಸಿಂಗ್ ವೈಸು ಅದೇ ಅಲ್ವಾ ಸರ್, ಫಿಕ್ಸೆಡ್ ಪ್ರೈಸ್? ಹೌದು, ಅಷ್ಟೇ ಫಿಕ್ಸೆಡ್ ಪ್ರೈಸ್ ಇರುತ್ತೆ, ಯಾವ್ದು ಹೆಚ್ಚು ಕಡಿಮೆ ಇರಲ್ಲ. 3,35,000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಹೌದು, 3,35,000, 3,60,000. ಓಕೆ ಓಕೆ. ಇನ್ನೊಂದ್ಸಲಿ ತೋರಿಸ್ಬಿಡೋಣ ಸರ್. ನೋಡ್ತಾ ಇರ್ಬೋದು CNG ಟ್ಯಾಂಕ್ ಇಲ್ಲಿದೆ. ಗಾಡಿ ಕ್ಲೀನ್ ಆಗಿದೆಯಲ್ಲ ಸರ್? ಎಲ್ಲ ಕ್ಲೀನ್ ಆಗಿರೋದಕ್ಕೆ 25,000 ಎಕ್ಸ್ಟ್ರಾ 360 ಆಗುತ್ತೆ. ಓಕೆ ಓಕೆ. ಅದು ಬಂದು ಆಸ್ ಇಟ್ ಈಸ್ ಅಂದ್ರೆ 335 ಇರುತ್ತೆ. 35. ಓಕೆ. ಸೊ ಇನ್ನೊಂದ್ಸಲಿ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಬನ್ನಿ, ಕೆರೆಕೋಡಿ ಬಸ್ ಸ್ಟಾಪ್ ಹತ್ರ ಬರುತ್ತೆ ಇದು. ಓಕೆ. SLV ಆಟೋ ಕನ್ಸಲ್ಟೆಂಟ್ ಹೊಸಕೆರಳ್ಳಿ ಅಂತ ಹಾಕಿದ್ರೆ ನಿಮಗೆ ಗೂಗಲ್ ಅಲ್ಲೇ ಸಿಗುತ್ತೆ. ಡೌಟ್ ಇತ್ತಂತಂದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ಕಳಿಸ್ಬೋದು. ಆದಷ್ಟು ಕಾಲ್ಸ್ ಅವಾಯ್ಡ್ ಮಾಡಿ. ಮಾರ್ನಿಂಗ್ ಯಾವ್ದು ಮಂಡೇ ಟು ಸ್ಯಾಟರ್ಡೆ ನಿಮ್ಗೆ ಬಂದು ಮಾರ್ನಿಂಗ್ 9 to ಈವ್ನಿಂಗ್ 7 ವರ್ಗೂ ಇರ್ತೀವಿ. ಸಂಡೇ ಮಾತ್ರ ಮಾರ್ನಿಂಗ್ 9 to ಈವ್ನಿಂಗ್ ಒಂದು 5 o'clock ವರ್ಗೂ ಇರ್ತೀವಿ. ಡೈರೆಕ್ಟ್ ಆಗಿ ಬನ್ನಿ. ಏನಾದ್ರು ತೀರಾ ಡೌಟ್ ಇತ್ತಂದ್ರೆ ಕಾಲ್ ಮಾಡಿ, ತೊಂದರೆ ಇಲ್ಲ, ಎಕ್ಸ್ಪ್ಲೈನ್ ಮಾಡ್ತೀವಿ ಅಲ್ವಾ. ಥ್ಯಾಂಕ್ ಯು ಸರ್.